ಎಜೆ ನ್ಯೂಸ್ಗೆ ಸ್ವಾಗತ. ನಾಗಪ್ಪನ ಮೂರ್ತಿ ಪ್ರತಿಷ್ಠಾಪನೆ ಜೊತೆಗೆ ಕುಡಿಯುವ ನೀರಿನ ಕೆರೆಗೆ ಬಾಗಿನ ಅರ್ಪಣೆ ಸಂಪನ್ನಗೊಂಡಿದೆ. ಎರೆಹಂಚಿನಾಳ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಪಂಚಮಿ ಹಬ್ಬ ಸಂಭ್ರಮಿಸುವ ನಾಗರ ಮೂರ್ತಿಗೆ ಬೆಳಿಗ್ಗೆ ಹೋಮ, ಬಿಲ್ವಾರ್ಚನೆ, ಪುಷ್ಪಾರ್ಚನೆ, ಪಂಚಾಮೃತ, ರುದ್ರಾಭಿಷೇಕ ಪೂಜೆ ಸಲ್ಲಿಸಿ ನಾಗರ ಕಟ್ಟೆಯನ್ನ ಮಾಡಿದ ನಾಗಪ್ಪನ ಮೂರ್ತಿಯನ್ನ ಕಟ್ಟೆಯ ಮೇಲೆ ಸ್ಥಾಪಿಸಿ ಪಂಚಮಿ ಹಬ್ಬ ಸಂಭ್ರಮಿಸುವ ಎರೆಹಂಚಿನಾಳ ಗ್ರಾಮದ ಮಹಿಳೆಯರಿಗೆ 3ನೇ ವಾರ್ಡಿನಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ಅರ್ಚಕರು ನಾಗಪ್ಪನ ಮೂರ್ತಿಯನ್ನ ಅದ್ದೂರಿಯಾಗಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ನಾಗಪ್ಪನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದು ಮಹಿಳೆಯರಿಗೆ ಅನುಕೂಲ ಆಗಿದೆ. ಮಹಿಳೆಯರು ಪಂಚಮಿ ಹಬ್ಬದ ದಿನ ಹಾಲು ಎರೆಯಲು ನಾಗಪ್ಪನ ಮೂರ್ತಿ ಹುಡುಕಿಕೊಂಡು ಬೇರೊಂದು ವಾರ್ಡಿಗೆ ಹೋಗಿ ಮಹಿಳೆಯರೆಲ್ಲರೂ ಪಂಚಮಿ ಹಬ್ಬದ ದಿನ ಹಾಲು ಎರೆದುಕೊಂಡು ಬರಬೇಕಾಗಿತ್ತು. ಮಹಿಳೆಯರಿಗಾಗಿ 3ನೇ ವಾರ್ಡ್ನಲ್ಲಿ ನಾಗಪ್ಪ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದು ತುಂಬಾ ಒಳ್ಳೆಯದಾಗಿದೆ. ಗ್ರಾಮದ ಮಹಿಳೆಯರು ಹೇಳಿಕೊಂಡಿದ್ದಾರೆ. ಇನ್ನು ಕಾರ್ಯಕ್ರಮ ನಿಮಿತ್ತವಾಗಿ ಜುಲೈ ಪೂರ್ವ ಮುಂಗಾರು ಮಳೆಗೆ ತುಂಬಿದ ಕುಡಿಯುವ ನೀರಿನ ಕೆರೆಗೆ ಭರ್ಜರಿ ಖುಷಿಯಿಂದ ಭರ್ಜರಿ ಪೂಜೆ ಸಲ್ಲಿಸಿ ಗ್ರಾಮದ ಗುರು ಹಿರಿಯರು, ರೈತರು, ಯುವಕರು, ರೈತ ಮಹಿಳೆಯರು ಎಲ್ಲರೂ ಸೇರಿ ಇಂದು ಬೆಳಿಗ್ಗೆ ಕುಡಿಯುವ ನೀರಿನ ಕೆರೆಗೆ ಭರ್ಜರಿ ಬಾಗಿನ ಅರ್ಪಿಸಿದ್ರು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಮಾತನಾಡಿ ತಿಳಿಸಿದರು. ಇವತ್ತು ಮಳೆ ಪೂರ್ವ ಮುಂಗಾರಿ ಸಮೃದ್ಧಿ ಆಗೈತಿ. ಸಮೃದ್ಧಿ ಎಲ್ಲ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷ ಕೆರೆ ತುಂಬಿದೆ. ಕೆರೆ ತುಂಬಿ ಇವತ್ತು ಬಾಗಿನ ಅರ್ಪಣೆ ಕಾರ್ಯಕ್ರಮ ನಾವು ಹಿರಿಯರು ಸಮ್ಮುಖದಲ್ಲಿ, ಇವತ್ತು ಸ್ವಾಮಿಯರ ಸಮ್ಮುಖದಲ್ಲಿ ಎಲ್ಲರೂ ಸೇರಿ ಇವತ್ತು ಇದನ್ನ ಬಾಗಿನ ಅರ್ಪಣೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಎಲ್ಲ ಕಡೆ ಇವತ್ತೇನು ಇದೇ ರೀತಿಯಾಗಿ ಪ್ರತಿ ವರ್ಷನೂ ಮಳೆ ಬೆಳೆ ಚಲೋ ಆಗಿ ಇದೇ ರೀತಿ ಕೆರೆ ಬಾಗಿನ ಒಂದು ಕೆರೆ ತುಂಬಿ ರೈತರಿಗೆ ಅನುಕೂಲ ಆಗಲಿ ಎಂದು ಎಲ್ಲ ವಿಚಾರ ಇಟ್ಕೊಂಡ ಇವತ್ತು ಬಾಗಿನ ಒಂದು ಬಾಗಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪೂಜಾ ಪುನಸ್ಕಾರ ವಿಜೃಂಭಣೆಯಿಂದ ನಾವು ಮಾಡಿದ್ವು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ನಾವು ಹೇಳಕ್ಕೆ ಇಷ್ಟಪಡ್ತೇವೆ. ಧನ್ಯವಾದಗಳು. ಇವತ್ತಿನ ಸೋಮವಾರದಂದು ನಮ್ಮ ಗ್ರಾಮದಲ್ಲಿ ಮಳೆ ಬೆಳೆ ಸಮೃದ್ಧಿ ಆಗಿರೋ ಕಾರಣ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷನೂ ಕೂಡ ಬಾಗಿನ ಕೊಡುವ ಕಾರ್ಯಕ್ರಮವನ್ನ ನಮ್ಮ ಗ್ರಾಮಸ್ಥರು ಮತ್ತು ಯುವಕರು ಮತ್ತು ಮಹಿಳೆಯರು ಎಲ್ಲರೂ ಕುಡ್ಕೊಂಡು ಈ ಕೆರೆಗೆ ಬಾಗಿನ ಏನು ಕೊಡ್ಬೇಕು ಆ ಸಾಮಾನುಗಳನ್ನು ತಗೊಂಬಂದು ಆನಂತರ ಇಲ್ಲಿ ಎಲ್ಲಾ ದೈವರು ಕುಡ್ಕೊಂಡು ಈ ಕುಂಭವನ್ನ ಹೂಡಿ ಬಾಗಿನ ಸಾಮಾನವನ್ನ ಭಕ್ತಿಪೂರ್ವಕವಾಗಿ ಈ ಕೆರೆಗೆ ಬಾಗಿನ ಕೊಡಕ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷನೂ ಮಾಡ್ತಾರೆ. ಪ್ರತಿ ವರ್ಷನೂ ಕೆರೆ ತುಂಬಿದ ನಂತರ ಪ್ರತಿ ವರ್ಷನೂ ಎಲ್ಲ ಈ ದೈದರು, ಈ ಮಹಿಳೆಯರು, ಗ್ರಾಮಸ್ಥರು, ಯುವಕರು, ಸ್ವಾಮಿಗಳು, ಊರು ಎಲ್ಲಾ ಪ್ರಮುಖರು ಕುಡ್ಕೊಂಡು ಈ ಕಾರ್ಯಕ್ರಮವನ್ನ ಬಾಗಿನ ಕೊಡೋ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತೇವೆ. ಈ ಸಂದರ್ಭದಲ್ಲಿ ಶ್ರೀ ಪುತ್ರೇಶ್ವರ ಶ್ರೀ ಬಸವೇಶ್ವರ ಟ್ರಸ್ಟ್ ಕಮಿಟಿ ಹಾಗೂ ಭಜನಾ ಮಂಡಳಿಯವರು ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.